ಓಕೆ, ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಇವತ್ತಿನ ದಿನ ಏನಾಗೈತಿ, ಒಂದು ವೆಸ್ಟೀಸ್ನ ಸಾವಯವನ್ನ ಉಪಯೋಗ ಮಾಡಿಕೊಂಡು ಭೂಮಿಗೆ ಒಂದು ಒಳ್ಳೆ ಆರೋಗ್ಯ ತಗೊಂಡು ಒಂದು ಒಳ್ಳೆ ಬೆಳೆಯನ್ನು ಬೆಳೆದಿದ್ದಾರೆ. ಇಲ್ಲಿ ಕಡ್ಲಿಗೆ ಹಾಕಿದ್ದಾರೆ. ಅಡಿಗೆ ಅಡಿಗೆ ಎಲ್ಲ ರೈತರು ಬಂದಿದ್ದಾರೆ. ಎನರ್ಜೆಟಿಕ್ ಆಗಿ ಎಲ್ಲರೂ ಒಂದು ಮಾಹಿತಿಯನ್ನು ತಿಳ್ಕೊಂಡು ನಮ್ಮ ದೇಶವನ್ನು ಉದ್ಧಾರ ಮಾಡಬೇಕು, ಭೂಮಿಯನ್ನು ಒಳ್ಳೆ ರೀತಿ ಬೆಳಿಬೇಕಂತ ಹೇಳಿ ಇವತ್ತಿನ ದಿನ 82 ಹುಮಿಕ್ ಎಲ್ಲ ಗ್ರ್ಯಾನೌಲ್ಸ್ ಹಾಕಿ ಕಡ್ಲಿ ನೋಡ್ಬೋದು ನೀವು ಯಾವ ರೀತಿ ಆಗಿದೆ ಅಂತ. ಇಂಥ ಕಡ್ಲಿ ನಾನು ನೋಡಿಲ್ಲ. ಇದು ಒಳ್ಳೆ ಇದು ಬೆಳೆದಂಗೆ ಬೆಳೆದೈತೆ, ನೋಡ್ಬೋದು ಯಾವ ರೀತಿ ಇದು ಬಿಟ್ಟಿದೆ ಅಂತ. ಅದಕ್ಕೋಸ್ಕರ ಎಲ್ಲರೂ ಸಾವಯವ ಮಾಡ್ಕೊಂಡ್ರೆ ಭೂಮಿ ಒಂದು ಆರೋಗ್ಯ ಸಿಗುತ್ತೆ, ಒಳ್ಳೆ ಆರೋಗ್ಯದ ಬೆಳೆ ಬರ್ತೈತಿ. ಒಂದೊಂದು ಇದನ್ನ ನೋಡ್ಬೋದು, ಯಾಕಂದ್ರೆ ಒಬ್ಬರೇ ತಿನ್ನೋಕ್ಕಾಗಲ್ಲ, 2-3 ಮಂದಿ ತಿನ್ಬೇಕು, ಅಷ್ಟು ಒಂದು ಒಳ್ಳೆ ಬೆಳೆ ಬೆಳೆದಿದ್ದಾರೆ. ಅದಕ್ಕೋಸ್ಕರ ಎಲ್ಲ 82 ಹುಮಿಕ್ ಗ್ರ್ಯಾನೌಲ್ಸ್ ಎಲ್ಲವನ್ನು ಬೆಳೆದಿದ್ದಾರೆ. ಅವರೆಲ್ಲರೂ ಇವತ್ತಿನ ದಿನ ಬಸವಂತರಾಯ ಗೌಡ್ರು ಇವತ್ತಿನ ದಿನ ನೋಡ್ರಿ, ಅವ್ರಿಗೆ ಆರೋಗ್ಯ ಸಮೇತ ಇದ್ದು ಒಳ್ಳೆ ಆರೋಗ್ಯ ತಗೊಂಡು ಕಿಶನ್ರ ಒಳ್ಳೇದು ಕೊಟ್ಟಿದ್ದಾರೆ. ನೆಕ್ಸ್ಟ್ ನಮ್ಮ ಗೌಡಪ್ಪ ಕೂಡ ಅವರಿದ್ದಾರೆ. ರಾಜು ಒಳ್ಳೆ ಕಬ್ಬಿಗೆ ಬೆಳೆದು ಒಳ್ಳೆ ಕಬ್ಬಿನ ಬೆಳೆ ತೆಗೆದಿದ್ದಾರೆ. ಎಲ್ಲರೂ ಇವತ್ತಿನ ದಿನ ನಮ್ಮ ದೇಶದಲ್ಲಿ ಎಲ್ಲರಿಗೂ ಆರೋಗ್ಯ ಕೊಡಬೇಕು, ಭೂಮಿಯನ್ನು ಕೆಡಿಸ್ಕೊಡೋದಂತ ಒಂದು ಹಣ ತೊಟ್ಟಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಇದನ್ನೇ ತಿಳ್ಕೋರಿ. ಮೇನ್ ಇಂಪಾರ್ಟೆಂಟ್ ತಿಳ್ಕೊಂಡು ಮಾಡೋದ್ರಿಂದ ಏನಾಗುತ್ತೆ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಓಕೆನಾ? ಎಲ್ಲರೂ ಇವತ್ತು ತಿಳ್ಕೊಂಡಿದ್ದಾರೆ. ನಿಮ್ಗೆ ಎಲ್ರಿಗೂ ಖುಷಿ ಆಗೈತಿ? ಖುಷಿ ಆಗೈತಿ. ಅಂದ್ರೆ ಈಗ ಮುಂದೆ ಭೂಮಿಗೂ ಆರೋಗ್ಯಕ್ಕೆಲ್ಲ ಯೂಸ್ ಮಾಡಕ್ ಮಾಡ್ತೀವಿ. ಓಕೆ, ಎಲ್ರಿಗೂ ಕೂಡ ಒಂದ್ಸರಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಹಾರೈಸೋಣ. ಇದನ್ನ ಉಪಯೋಗ ಮಾಡ್ಕೊಂಡವರು ಅಂಬಾರಾಯ್ ಚಂದ್ರಶೇಖರ್ ಹಿಂದಿನ ಮನಿ ಅನ್ನೋರು ಇನ್ ಮುಂದೆ ಎಲ್ಲಾನು ಆರೋಗ್ಯಕ್ಕೂ ತಗೊಂಡಾರ, ಎಲ್ಲ ಭೂಮಿಗೂ ತಗೊಂಡಾರ. ಒಳ್ಳೇದು ಅನ್ಸದ. ಇದನ್ನ 4 ಮಂದಿಗೆ ಹಂಚಿ ಎಲ್ಲರಿಗೂ ಒಳ್ಳೇದು ಮಾಡಮಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ವಿಶ್ ಯು ವೆಲ್. ಎಲ್ಲರೂ ಒಂದ್ಸರಿ ಥ್ಯಾಂಕ್ ಯು, ವಿಶ್ ಯು ವೆಲ್. ಓಕೆ, ಥ್ಯಾಂಕ್ ಯು.